ಬೆಟ್ಟದಂತ ಮನಸ್ಸು ಕರಗಿತು. 77 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತವರು, ಪ್ರತಿಯೊಂದು ಹಂತದಲ್ಲೂ ಕಷ್ಟ ಸುಖಗಳಿಗೆ ಹೆಗಲು ಕೊಟ್ಟವರು, ಅಚ್ಚುಮೆಚ್ಚಿನ ಮಡದಿಯಾಗಿ ಹೆತ್ತ ತಾಯಿಯಂತೆಯೇ ಸಲುಹಿದವರು, ರಾಜಕೀಯ ಧುರೀಣ, ಮುತ್ಸದ್ದಿ ನಾಯಕ, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಪ್ರೀತಿಯ ಚೆನ್ನಮ್ಮ ಇನ್ನು ನೆನಪು ಮಾತ್ರ. ಬಾರದೂರಿಗೆ ತೆರಳಿದ ದಳಪತಿಯ ಯಜಮಾನಿ, ದೇವೇಗೌಡರನ್ನ ಬಿಟ್ಟು ಅಗಲಿದ ಧರ್ಮಪತ್ನಿ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಚೆನ್ನಮ್ಮ ಆದರ್ಶ ದಂಪತಿ. ಪ್ರೀತಿ ಹಾಗೂ ವಾತ್ಸಲ್ಯದಿಂದ ಸಾರ್ಥಕ ಜೀವನ ನಡೆಸಿದವರು. 2 ತಿಂಗಳ ಹಿಂದಷ್ಟೇ 72ನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಜೀವನದುದ್ದಕ್ಕೂ ಅಂದ್ರೆ ಇಲ್ಲಿಯವರೆಗೂ ದೇವೇಗೌಡರಿಗೆ ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತವರು ಪ್ರೀತಿಯ ಮಡದಿ ಚೆನ್ನಮ್ಮ. ಚೆನ್ನಮ್ಮರನ್ನ ಕಂಡ್ರೆ ದೇವೇಗೌಡರಿಗೆ ಅಗಾಧವಾದ ಪ್ರೀತಿ. ಇಳಿ ವಯಸ್ಸಿನಲ್ಲೂ ಆ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ. ಆದ್ರೀಗ ಅನಾರೋಗ್ಯದ ಹಿನ್ನೆಲೆ 85 ವರ್ಷದ ಚೆನ್ನಮ್ಮ ಇಹಲೋಕ ತ್ಯಜಿಸಿದ್ದಾರೆ. ದೊಡ್ಡಗೌಡರ ಪಾಲಿಗೆ ಅದೃಷ್ಟ ದೇವತೆಯಂತಿದ್ದ ಚೆನ್ನಮ್ಮ. ಹಾಸನ ಜಿಲ್ಲೆಯ ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಾಂತ್ರಿಕ ಶಿಕ್ಷಣ ಪಡೆದು ಗುತ್ತಿಗೆದಾರನಾಗಿ ರಾಜಕೀಯ ಪ್ರವೇಶ ಮಾಡಿ ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದವರು. ಮಣ್ಣಿನ ಮಗನೆಂದೇ ಖ್ಯಾತಿ ಗಳಿಸಿ ವಿಶ್ವಕ್ಕೆ ಪರಿಚಿತನಾದ ದಕ್ಷಿಣ ಭಾರತದ ಏಕೈಕ ಪ್ರಧಾನಿ ಎಂಬ ಹೆಗ್ಗಳಿಕೆ ಗಳಿಸಿದ ಹಿರಿಮೆ ಈ ದೇವೇಗೌಡರದ್ದು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಎಂಬ ಮಾತಿದೆ. ದೇವೇಗೌಡರ ವಿಷಯದಲ್ಲೂ ಇದು ನಿಜ. ಇದನ್ನ ದೇವೇಗೌಡರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಅದು ಬೇರಾರೂ ಅಲ್ಲ, ದೇವೇಗೌಡರ ಮುದ್ದಿನ ಮಡದಿ ಚೆನ್ನಮ್ಮ. ಆಕೆ ನನಗೆ ಮಡದಿ ಮಾತ್ರವಲ್ಲ, ನನ್ನ ಪಾಲಿನ ತಾಯಿಯೂ ಹೌದು ಎಂದು ದೇವೇಗೌಡರು ಹೇಳ್ತಿದ್ರು. ಶ್ರೀಮಂತ ಕುಟುಂಬದ ಚೆನ್ನಮ್ಮ, ಬಡ ಕುಟುಂಬದ ದೇವೇಗೌಡರು. ಚೆನ್ನಮ್ಮ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದವರು. 1937ರಲ್ಲಿ ಜನಿಸಿದ ಚೆನ್ನಮ್ಮ ಸಿರಿವಂತ ಪಟೇಲ್ ದೇವೇಗೌಡ ಹಾಗೂ ಕಾಳಮ್ಮ ದಂಪತಿಯ 4 ಪುತ್ರರು ಹಾಗೂ 4 ಪುತ್ರಿಯರ ಪೈಕಿ ಚೆನ್ನಮ್ಮರೇ ದೊಡ್ಡವರು. ಅಂದಿನ ಕಾಲದಲ್ಲೇ ತಮ್ಮೂರಿನಿಂದ 5 ಕಿಲೋಮೀಟರ್ ನಡೆದು ಹೋಗಿ ಹಳೆಕೋಟೆ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣ ಪಡೆದಿದ್ರು. ಆದರೆ ಹತ್ತಿರದಲ್ಲಿ ಪ್ರೌಢಶಾಲೆ ಇಲ್ಲದ ಕಾರಣ ಮುಂದಿನ ಶಿಕ್ಷಣ ಮೊಟಕುಗೊಂಡಿತ್ತು. 21 ವರ್ಷದ ದೇವೇಗೌಡರ ಜೊತೆ 17 ವರ್ಷದ ಚೆನ್ನಮ್ಮ ಮದುವೆ. ಚೆನ್ನಮ್ಮ ಹಾಗೂ ದೇವೇಗೌಡರ ನಡುವೆ ಹಲವು ಸಾಮ್ಯತೆ ಇದೆ. ಚೆನ್ನಮ್ಮ ಅವರ ತವರು ಮನೆ ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಾದರೂ ಚೆನ್ನಮ್ಮ ಹುಟ್ಟಿದ್ದು ತಮ್ಮ ಅಜ್ಜಿ ಮನೆಯಾದ ಹರದನಹಳ್ಳಿಯಲ್ಲಿ. ಚೆನ್ನಮ್ಮ ಹಾಗೂ ದೇವೇಗೌಡರು ಇಬ್ಬರು ತಮ್ಮ ತಂದೆಯರ 2ನೇ ಪತ್ನಿಯ ಮಕ್ಕಳು. ಹರದನಹಳ್ಳಿ ಹಾಗೂ ಮುತ್ತಿಗೆ ಹಿರೇಹಳ್ಳಿ ನಡುವೆ ಕೇವಲ 4 ಕಿಲೋಮೀಟರ್ ಅಂತರವಿದ್ದು ಚೆನ್ನಮ್ಮ ಆಗಾಗ ತನ್ನ ಅಜ್ಜಿ ಮನೆಗೆ ಹೋಗಿ ಬರ್ತಿದ್ರು. ಹೀಗಾಗಿ ದೇವೇಗೌಡ ಹಾಗೂ ಚೆನ್ನಮ್ಮರ ನಡುವೆ ಪರಿಚಯವಾಗಿತ್ತು. ಇದೇ ಪರಿಚಯ ಬಳಿಕ ದಾಂಪತ್ಯಕ್ಕೂ ತಿರುಗಿತ್ತು. ಚೆನ್ನಮ್ಮ ತಮ್ಮ 17ನೇ ವಯಸ್ಸಿನಲ್ಲೇ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ 21 ವರ್ಷದ ದೇವೇಗೌಡರ ಜೊತೆ 1954ರ ಮೇ 25ರಂದು ಸಪ್ತಪದಿ ತುಳಿದಿದ್ರು. ಚೆನ್ನಮ್ಮರ ಕಾಲ್ಗುಣದಿಂದ HDD ಬದುಕೇ ಬದಲಾಯಿತು. ಸಿರಿವಂತ ಮನೆಯ ಹೆಣ್ಣು ಮಗಳು ದೇವೇಗೌಡರಿಗೆ ಸಂಗಾತಿಯಾಗಿ ಬಂದಿದ್ದೇ ದೇವೇಗೌಡರ ಬದುಕಿನ ದಿಕ್ಕನ್ನೇ ಬದಲಿಸಿತ್ತು. ಹೊಳೆನರಸೀಪುರದಿಂದ ರಾಜಕೀಯ ರಂಗ ಪ್ರವೇಶಿಸಿದ ದೇವೇಗೌಡರು ಪತ್ನಿ ಕಾಲ್ಗುಣವೆಂಬಂತೆ ಮತ್ತೆಂದು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಶಾಸಕರಾಗಿ, ಸಚಿವರಾಗಿ, ಸಿಎಂ ಆಗಿ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ರಾಷ್ಟ್ರ ಮಟ್ಟಕ್ಕೇರಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದು ಮಾತ್ರ ಈಗ ಇತಿಹಾಸ. ಅಂದು ಹಾಸನದಲ್ಲಿ ಸವಾಲಿನ ನಡುವೆ ಸಂಘಟನೆ ಮಾಡಿ ಪಕ್ಷವನ್ನ ಕಟ್ಟಿ ಜನತಾದಳದ ಭದ್ರಕೋಟೆ ಮಾಡಿದವರು. ಇಂಥ ಸಂದರ್ಭದಲ್ಲಿ ದೇವೇಗೌಡರಿಗೆ ನೆರಳಾಗಿ ನಿಂತವರು ಅಂದ್ರೆ ಅದು ಚೆನ್ನಮ್ಮ. 6 ಮಕ್ಕಳ ತಾಯಿ, 9 ಮೊಮ್ಮಕ್ಕಳ ಅಜ್ಜಿ, ಸರಳ ಜೀವನ.
ತಮ್ಮ ಪತಿ ದೇಶದ ಪ್ರಧಾನಿಯಾದರೂ ಹಮ್ಮು ಬಿಮ್ಮು ಇಲ್ಲದ ಹಳ್ಳಿಯ ಅಪ್ಪಟ ಸಂಪ್ರದಾಯಸ್ಥ ಮಹಿಳೆಯಾಗಿ ಸರಳವಾಗಿ ಜೀವನ ನಡೆಸಿದವರು ಚೆನ್ನಮ್ಮ. ತನ್ನ ಇಡೀ ಕುಟುಂಬಕ್ಕೆ ಅಕ್ಕರೆಯ ಪ್ರೀತಿ ನೀಡಿ ಅಮ್ಮನಾಗಿ, ಅಕ್ಕನಾಗಿ, ಅಜ್ಜಿಯಾಗಿ ಕುಟುಂಬವನ್ನ ಸಲುಹಿದ ಪರಿ ನೋಡಿದ್ರೆ ನಿಜಕ್ಕೂ ಭಾರತೀಯ ಮಹಿಳೆ ಹೇಗಿರ್ತಾರೆ ಅನ್ನೋದಕ್ಕೆ ನಿದರ್ಶನವಾಗಿದೆ. ಚೆನ್ನಮ್ಮ ಹಾಗೂ ದೇವೇಗೌಡ ದಂಪತಿಗೆ ಒಟ್ಟು 4 ಗಂಡು, 2 ಹೆಣ್ಣು ಸೇರಿ ಒಟ್ಟು 6 ಜನ ಮಕ್ಕಳು. ಹಿರಿಯ ಮಗ ಎಚ್.ಡಿ. ಬಾಲಕೃಷ್ಣೇಗೌಡ, ಎರಡನೆಯವರು ಎಚ್.ಡಿ. ರೇವಣ್ಣ, ಮೂರನೆಯವರು ಎಚ್.ಡಿ. ರಮೇಶ್ ಗೌಡ, ನಾಲ್ಕನೆಯವರು ಎಚ್.ಡಿ. ಕುಮಾರಸ್ವಾಮಿ. ಉಳಿದಂತೆ ಶೈಲಜಾ, ಅನುಸೂಯ 2 ಹೆಣ್ಣು ಮಕ್ಕಳಾಗಿದ್ರು. 6 ಮಕ್ಕಳಿಗೂ ಚೆನ್ನಮ್ಮ ಉತ್ತಮ ಶಿಕ್ಷಣ, ಸಂಸ್ಕಾರ ಕಲಿಸಿದವರು. ಪತಿಗೆ ಎಂದು ಸಂಸಾರದ ನಿರ್ವಹಣೆ ಹೊರೆಯಾಗದಂತೆ ಸಂಸಾರ ಸಾಗಿಸಿದ ಆದರ್ಶ ಗೃಹಿಣಿಯಾಗಿದ್ರು. ಇಂಥ ಸರಳ ಜೀವಿ ವಿಧಿವಶರಾಗಿರೋದು ಕರುನಾಡೆ ಕಂಬನಿ ಮಿಡಿಯುವಂತಾಗಿದೆ.